ಮಾಡೋದು ಅಂದ್ಬಿಟ್ಟು ಕಷ್ಟ ಆಗುತ್ತೆ. ತುಂಬಾ ಹತ್ತಿರದಲ್ಲಿದ್ದ ಅದು 4 ವರ್ಷ ಆಯ್ತು ಅವ್ರ ಒಡನಾಟ. ಆಮೇಲೆ ತುಂಬಾನೇ ಬ್ಯುಸಿ ಇರ್ತಾ ಇದ್ರು. ಫ್ರೀ ಆಗಿರೋಂತ ಒಂದು ಸಮಯ ಆ ಸಮಯದಲ್ಲಿ ಇರ್ಲಿಲ್ಲ. ತುಂಬಾನೇ ಬ್ಯುಸಿ ಇರೋರು. ಯಾಕಂದ್ರೆ ಯಜಮಾನ್ರು ಯಾವತ್ತೂ ನಮ್ಗೇನು ಕೆಲಸ ಇಲ್ಲ, ನಾವು ಆರಾಮಾಗಿರ್ಬೇಕು ಅನ್ನೋ ತರ ಇರ್ತಿರ್ಲಿಲ್ಲ ಅವ್ರು. ಯಾಕಂದ್ರೆ ತುಂಬಾನೇ ಬ್ಯುಸಿ ಇರೋರು, ಕೆಲಸ ಮಾಡ್ಬೇಕು, ಎಲ್ಲ ಕಡೆ ಓಡಾಡ್ಬೇಕು ಅಂತ ಬ್ಯುಸಿ ಇರೋರು. ಹಂಗಾಗಿ ಇವಾಗ 4 ವರ್ಷ ಆಯ್ತು ಯಜಮಾನ್ರದ್ದು ವರ್ಕ್ ಮಾಡಿದೀರ ನಾವು ಸ್ಟಾಪ್ ಮಾಡಿ. ಈಗ ಬೇರೆ ಒಬ್ರದ್ದು ಎಲ್ಲ ಮೂವಿಗಳೆಲ್ಲ ಬರುವಾಗ ಒಳ್ಳೊಳ್ಳೆ ಮೂವಿಗಳು ಬರ್ತಿರುವಾಗ ಕನ್ನಡದಲ್ಲೆಲ್ಲ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದ್ದಾವೆ. ಆ ತರದ ಸಮಯದಲ್ಲಿ ನಾವು ಒಂದು ಪ್ಲಾನ್ ಮಾಡ್ಕೊಂಡು, ಒಂದು ಗೆಸ್ ಮಾಡ್ಕೊಂಡು ಮಾತಾಡ್ಕೊಂತ ಇರ್ತೀವಿ. ಏನಂತಂದ್ರೆ ಇಷ್ಟು ದಿವಸದಲ್ಲಿ ಇಂಥ ಮೂವಿ ಬರೋದು, ಮತ್ತೆ ಪ್ಯಾನ್ ಇಂಡಿಯಾ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇವ್ರದ್ನಿಂದಾನೇ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ, ನೆಕ್ಸ್ಟ್ ಮೂವಿಯಿಂದಾನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವಾಗ ಪ್ಯಾನ್ ಇಂಡಿಯಾ ಆಗಿ ಎಲ್ಲ ಆಗಿದ್ರೆ ಇನ್ನೂ ಎಲ್ಲೋ ಎಷ್ಟೋ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಯಜಮಾನ್ರ ಹೆಸರು ಮತ್ತೆ ಅವ್ರ ಮೂವಿಗಳು ಹೆಸರು ಮಾಡ್ತಾ ಇದ್ವು. ಅದೇ ತರ ನಮ್ ತರ ಎಷ್ಟೋ ಜನ ಅವ್ರ ಹತ್ರ ವರ್ಕ್ ಮಾಡ್ತಾ ಇದ್ರು, ಎಷ್ಟೋ ಜನ ಕೆಲಸಗಳು ಮಾಡ್ತಾ ಇದ್ರು. ಅವ್ರ ಕುಟುಂಬಗಳೆಲ್ಲನೂ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಇದೆಲ್ಲ ನೆನ್ಸ್ಕೊಂಡಾಗ ಒಂದ್ ಸ್ವಲ್ಪ ಬೇರೆ ತರನೇ ದುಃಖ ಆಗುತ್ತೆ. ಮತ್ತೆ ಏನ್ ಮಾಡೋದು, ನಮ್ ಕೈಯಲ್ಲಿಲ್ಲ, ಎಲ್ಲ ದೇವ್ರದ್ದು ಅದೇ. ಹಂಗಾಗಿ ಯುವರತ್ನ ಸಮಯದಲ್ಲಿ ತೆಲುಗು ತಮಿಳಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ಹೇಳ್ತಾ ಇದ್ರು ನೆಕ್ಸ್ಟ್ ಬರೋ ಮೂವಿಗಳಿಗೆ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಮಾತಾಡ್ಕೊಂತಿದ್ರು. ಅದು ಉದ್ದೇಶ ಇತ್ತು ಯಜಮಾನ್ರಿಗೆ. ಈಗ ತಕ್ಷಣಕ್ಕೆ ಏನೋ ಒಬ್ರು ಬಿಲ್ಡರ್ ಜೊತೆಲಿ ಇದ್ದೀನಿ. ಬಳ್ಳಾರಿದವ್ರು, ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಬಳ್ಳಾರಿದವ್ರು ಇದ್ದಾರೆ ಮಂತೇಶ್ ಅಂತ, ಅವರೊಟ್ಟಿಗೆ ಕೆಲಸದಲ್ಲಿ ಇರ್ತೀನಿ. ಮತ್ತೆ ಸಮಯ ನನಗೆ ಆ ಕಡೆಗೆ ವರ್ಕ್ ಇದ್ದಾಗ ಅಲ್ಲಿ ಹೋಗ್ತೀನಿ, ಇಲ್ಲಿ ಸಮಯ ಸಿಕ್ಕಿದಾಗ ಇಲ್ಲಿನೂ ಸಣ್ಣ ಪಣ್ಣ ಲ್ಯಾಂಡ್ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ಇರ್ತೀನಿ. ರಿಯಲ್ ಎಸ್ಟೇಟ್ ಅಲ್ಲಿ ಹೊಸೂರು ರೋಡಲ್ಲಿ, ನಾನು ಆನೇಕಲ್ ತಾಲೂಕಲ್ಲಿ ಇದ್ದೀನಿ, ಬೊಮ್ಮಸಂದ್ರ ಚಂದಾಪುರ ಕಡೆಗೆ ಇದ್ದೀನಿ. ಆ ಭಾಗದಲ್ಲಿ ಮತ್ತೆ ದೇವನಹಳ್ಳಿ ಕಡೆಗೆಲ್ಲ ಸಣ್ಣ ಪಣ್ಣ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾರೆ. ಯಾಕೆ ಅಂತಂದ್ರೆ ಈಗ 4 ವರ್ಷ ನಮ್ಮ ಲೆಕ್ಕಕ್ಕೆ ಕೌಂಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 4 ವರ್ಷ ಅಷ್ಟೇ. ಈ 40 ವರ್ಷ ಆಗ್ಲಿ 400 ವರ್ಷ ಆಗ್ಲಿ ಯಜಮಾನ್ರ ಮೇಲೆ ಇಟ್ಟಿರೋ ಪ್ರೀತಿ ಈ ಜನರೇಷನ್ ಇರೋವರೆಗೂ, ನಮ್ಮ ಜೀವ ಇರೋವರೆಗೂ, ಮತ್ತೆ ಮುಂದೆ ಪೀಳಿಗೆಗೂ ಅವರು ಮಾದರಿಯಾಗಿರ್ತಾರೆ. ಇದು ಮುಗಿಯೋಂತ ಒಂದು ಸಂದರ್ಭದಲ್ಲಿ ಬಂದಂತವ್ರಲ್ಲ ಅವರು ದೈವಮಾನವರಾಗಿದ್ರು. ಹಂಗಾಗಿ ಅವ್ರನ್ನ ಇದು ದೇವಸ್ಥಾನ ಅಂತ ಪ್ರತಿಯೊಬ್ಬರು ಬರ್ತಾರೆ, ಪ್ರತಿದಿನನೂ ಬರ್ತಾರೆ. ಇವತ್ತು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಜನ ಬಂದಿದ್ದಾರೆ. ಯಾಕಂತಂದ್ರೆ ಇವತ್ತು ಅವ್ರು ದೇವರಾಗಿದ್ದ ದಿನ ಅಂದ್ಬಿಟ್ಟು ಒಂದು ಹೋದ್ರೆ ಒಳ್ಳೇದು ಅಂತ ಬಂದಿದ್ದಾರೆ. ಇದೇ ತರ ಎಲ್ಲಾ ಸಮಯದಲ್ಲೂ ಬಂದು ಹೋಗುವಂತ ಒಂದು ಪುಣ್ಯಕ್ಷೇತ್ರ ಇದೆ.